ಹಾಯ್, ಎಲ್ಲರಿಗೂ SH ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೇವೆ. ಇತ್ತೀಚೆಗಷ್ಟೇ ನಮ್ಮ ಊರಿನಲ್ಲಿ ನಡೆದಂಥ ಘಟನೆ, ಒಬ್ಬ ಮಗ ಸೂಸೈಡ್ ಮಾಡ್ಕೊಳ್ತಾನೆ. ಆದರೆ ಸೂಸೈಡ್ ಮಾಡಿಕೊಳ್ಳುವ ಮೊದಲು ಡೆತ್ ನೋಟ್ನಲ್ಲಿ ತಂದೆ ತಾಯಿಗಳ ಬಗ್ಗೆನೇ ಕೆಟ್ಟದಾಗಿ ಕೆಲವೊಂದು ವಿಷಯಗಳನ್ನು ಬರೆದಿಟ್ಟು ಅವನು ಸೂಸೈಡ್ ಮಾಡ್ಕೊಳ್ತಾನೆ. ಅದನ್ನೆಲ್ಲ ನೋಡಿದಾಗ, ಅದು ಮತ್ತು ಕೆಲವೊಂದು ವಿಷಯಗಳನ್ನು ನೋಡಿದಾಗ ನನಗೆ ಕೆಲವೊಂದು ಮನಸ್ಸಿನಲ್ಲಿ ಹುಟ್ಟುಕೊಂಡಂಥ ಕೆಲವೊಂದು ವಿಷಯಗಳು, ಯಾಕೆ ಹೀಗೆ, ಈಗಿನ ಜನ್ರೇಷನ್ ಮಕ್ಕಳು ಯಾಕೆ ಹೀಗೆ ಆಗ್ತಾ ಇದ್ದಾರೆ ಅಂತ. ಕಾಲ ಬದಲಾಗಿದೆಯಾ ಅಥವಾ ಈಗಿನ ಕಾಲದ ಮಕ್ಕಳು ಬದಲಾಗಿದ್ದಾರಾ, ಜನ ಬದಲಾಗಿದ್ದಾರಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮೇಲ್ನೋಟಕ್ಕೆ ಅನಿಸೋದಿಷ್ಟೇ, ಜನ ತುಂಬ ಬದಲಾಗಿದ್ದಾರೆ, ಜಾಣರಾಗಿದ್ದಾರೆ, ತುಂಬ ಪಾರ್ಷಿಯಲ್ ಆಗಿದ್ದಾರೆ. ಅವರ ದೃಷ್ಟಿಯಲ್ಲಿ ಒಂದೊಂದು ಸಂಬಂಧನೂ ಒಂದೊಂದು ಏಣಿ ಇದ್ದ ಹಾಗೆ, ಆ ಏಣಿಯ ಮೆಟ್ಟಲುಗಳಿದ್ದ ಹಾಗೆ. ಅದನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಆಮೇಲೆ ಆ ಏಣಿ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಅಂತಾದಾಗ ಅದನ್ನು ಮುರಿದು ಮೂಲೆಗೆ ಹಾಕಿಬಿಡ್ತಾರೆ. ಇದು ಇವತ್ತಿನ ಚಿತ್ರಣ. ಜೀವನ ಅನ್ನೋದು ಯಾವಾಗಲೂ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗೋದಿಲ್ಲ. ಜೀವನ ಅನ್ನೋದು ಒಂದು ಮರ ಇದ್ದ ಹಾಗೆ. ತಂದೆ ತಾಯಿಗಳು ಆ ಮರದ ಬೇರುಗಳು. ಮರ ಎಷ್ಟೇ ದೊಡ್ಡದಾದ್ರೂ, ಎಷ್ಟೇ ಹಸಿರಾಗಿರಲಿ, ಎಷ್ಟೇ ಸಮೃದ್ಧಿಯಾಗಿರಲಿ, ಅದು ಆ ಮರದ ಬೇರುಗಳನ್ನು ಕತ್ತರಿಸಿದ್ರೆ ಆ ಮರ ಬದುಕೋದಕ್ಕೆ ಸಾಧ್ಯನಾ ಹೇಳಿ? ಒಬ್ಬ ತಂದೆ ಅಥವಾ ತಾಯಿ ಅಥವಾ ತಂದೆ ತಾಯಿ ಇಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿ ಒಂದೊಂದು ಪೈಸೆನೂ ತಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರೆ. ಅವ್ರ ಖುಷಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ನಗ್ನಗ್ತಾ ಖರ್ಚು ಮಾಡ್ತಾರೆ. ಅದೇ ಎಷ್ಟೋ ಮಕ್ಕಳು ಇವತ್ತು ತಂದೆ ತಾಯಿಗೆ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡ್ತಾರೆ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಕಡೆ ಆಗುವಂಥ ಒಂದು ಘಟನೆಗಳನ್ನು ಆಧರಿಸಿ ನಾನು ಹೇಳ್ತಾ ಇರುವಂಥದ್ದು. ಅದೇ ತಂದೆ ತಾಯಿಗೆ ಕಣ್ಣು ಮಂಜಾದಾಗ ಅವರಿಗೆ ಬೆಳಕು ತೋರಿಸೋದಕ್ಕೆ, ದಾರಿ ತೋರಿಸೋದಕ್ಕೆ ತಿರಸ್ಕಾರ ಮಾಡ್ತಾರೆ. ಯಾಕೆ? ಅದೇ ನಾವು ಸಣ್ಣವರಿರುವಾಗ ಎಷ್ಟೋ ಸಲ ತಂದೆ ತಾಯಿಗೆ ಅರ್ಥ ಇಲ್ಲದೆ ಇರೋ ಪ್ರಶ್ನೆಗಳನ್ನು ಕೇಳ್ತಿದ್ವಿ. ಸುತ್ತಮುತ್ತ ನಡೆಯೋ ವಿಷಯಗಳ ಬಗ್ಗೆ ಎಷ್ಟೊಂದು ಮಾತುಗಳನ್ನು ಕೇಳಿದ್ದೇ ಕೇಳಿ ಅವರಿಗೆ ಕಿರಿಕಿರಿಗಳನ್ನು ಮಾಡ್ತಾಯಿದ್ವಿ. ಆದರೂ ಸಹ ಯಾವತ್ತಿಗೂ ಅವರು ಸಿಟ್ಟು ಮಾಡ್ಕೊಂಡವರಲ್ಲ ಮಕ್ಕಳ ಮೇಲೆ, ಅಲ್ವಾ? ಗದರೋದು ಇಲ್ಲ ಅಷ್ಟು ಸುಲಭದಲ್ಲಿ. ಎಷ್ಟೇ ಬ್ಯುಸಿ ಕೆಲಸದಲ್ಲಿದ್ದರೆ ಸಹ ನಿಧಾನವಾಗಿ ಸಮಾಧಾನದಲ್ಲೇ ಉತ್ತರ ಕೊಡ್ತಾರೆ. ಆದರೆ ಇವತ್ತಿನ ಮಕ್ಕಳಿಗೆ ಯಾರಿಗೆ ಅಷ್ಟು ಟೈಮ್ ಇದೆ ಹೇಳಿ? ತಂದೆ ಅಥವಾ ತಾಯಿ ಏನಾದರೂ ಕೇಳಿದಾಗ ಅವರ ಮಾತುಗಳನ್ನು ಸಮಾಧಾನದಲ್ಲಿ ಕೂತ್ಕೊಂಡು ಕೇಳುವಷ್ಟು ವ್ಯವಧಾನ ಯಾರಿಗೂ ಇಲ್ಲ ಈಗ, ಅಲ್ವಾ? ಯಾಕೆ? ತನ್ನ ತಂದೆ ತಾಯಿ ಅವರ ಜೀವನದ ಕೊನೆಯಲ್ಲಿರುವಾಗ, ಅವ್ರ ಕೊನೆ ಹೆಜ್ಜೆ ಇಡುವಾಗ, ಅವ್ರಿಗೆ ಹೆಜ್ಜೆ ಇಡೋದಕ್ಕೆ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡಬಾರ್ದು? ಯಾಕೆ ಅವರಿಗೆ ಆಸರೆ ಕೊಡಬಾರ್ದು? ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷವನ್ನೆಲ್ಲ ಧಾರೆ ಎರಿತಾರೆ. ಅವರಿಗೆ ಅವರು ನಮಗೆ ತೋರಿಸಿದಷ್ಟು ಪ್ರೀತಿ ಅಲ್ಲದೇ ಇದ್ರೂ ಅದರಲ್ಲಿ ಒಂದು 10%, 5% ಆದರೂ ಕೊಡೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಕೊಡೋದಿಲ್ಲ? ಇದಕ್ಕೇನ ತಂದೆ ತಾಯಿಗಳು ದೇವರುಗಳಿಗೆ ಹರಕೆ ಹೊತ್ತು ತೀರ್ಥಕ್ಷೇತ್ರಗಳಿಗೆ ಹೋಗಿ ಇದ್ದ ಬದ್ದ ದೇವರುಗಳಿಗೆಲ್ಲ ಕೈ ಮುಗಿದು ಮಕ್ಕಳನ್ನು ಪಡೆದುಕೊಳ್ಳೋದು. ಆದರೆ ವಿಷಯ ಏನು ಅಂತಂದರೆ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಇವತ್ತು ನಾವು ಅವರಿಗೆ ಏನು ಮಾಡಿದ್ದೀವಿ, ನಾಳೆ ನಮ್ಮ ಮಕ್ಕಳು ಇದೇ ಥರ ಮಾಡ್ತಾರೆ. ನಾವು ಅವರಿಗೆ ಇದೇ ಥರ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಯಾಕೆ ಹೀಗೆ, ಅಲ್ವಾ? ಇವತ್ತಿನ ಮಕ್ಕಳು ನಾಳೆ ಅದೇ ಸ್ಥಾನದಲ್ಲಿ ನಿಂತಾಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು, ಅವರ ಫೀಲಿಂಗ್ಸ್ ಏನು ಅಂತ. ಹಾಗೆ ಇವತ್ತಿನ ತಂದೆ ತಾಯಂದ್ರಲ್ಲಿ ನನ್ನ ಒಂದು ಮನವಿ, ಕಾಲ ಬದಲಾಗೋ ಹಾಗೆ, ಈಗಿನ ಮಕ್ಕಳು ಬದಲಾಗೋ ಹಾಗೆ ನೀವು ಕೂಡ ಬದಲಾಗಬೇಕು. ಯಾರ ಮೇಲೆ ಯಾವ ನಿರೀಕ್ಷೆನೂ ಇಟ್ಕೊಳ್ಬಾರ್ದು. ಎಕ್ಸ್ಪೆಕ್ಟೇಷನ್ ಇದ್ದ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಹೆಗಲಿಗೆ ಹೆಗಲು ಕೊಟ್ಟು ಬದುಕಿನ ಕೊನೆ ಪ್ರಯಾಣಕ್ಕೆ ಸಿದ್ಧರಿರಬೇಕು ಯಾವಾಗಲೂ.
ಇಷ್ಟೆಲ್ಲ ಯಾಕೆ ನಾನು ಮಾತಾಡ್ತಾ ಇದ್ದೇನೆಂದರೆ, ಇತ್ತೀಚೆಗಷ್ಟೇ ನಾನು ನನ್ನ ತಂದೆನ ಕಳ್ಕೊಂಡೆ. ಅವ್ರಿಗೊಂದು ಸರಿಸುಮಾರು 82 ವರ್ಷ ಇರ್ಬೋದು. ತುಂಬ ಜೀವನ ನಡೆಸಿದ್ದಾರೆ ಅವರು. ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಟ್ಟು ಎಲ್ಲರನ್ನು ಒಳ್ಳೆಯ ದಾರಿಯಲ್ಲಿ ನಡೆಯುವಲ್ಲಿ ಅವರ ಪಾತ್ರ ತುಂಬ ಹಿರಿದು, ತಂದೆ ತಾಯಿ ಇಬ್ಬರದ್ದು ಸಹ. ಆದರೆ ಇವತ್ತು ಅವರ ಸ್ಥಾನವನ್ನು ತುಂಬಲಿಕ್ಕೆ ಯಾವುದು ಸಹ ಸರಿಸಮಾನ ಆಗ್ತಾ ಇಲ್ಲ. ನನಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಇಲ್ಲಿ ತಂದೆ ಆದರೆ, ಇನ್ನೊಂದು ಕಡೆ ಯಾವ ಸಂಬಂಧಗಳನ್ನು ಇಟ್ಟರೂ ಸಹ, ಯಾವ ಸುಖ ಸಂತೋಷಗಳನ್ನು ಕೊಡುವಂಥ ಸಲಕರಣೆಗಳನ್ನು ಇಟ್ಟರೂ ಸಹ ಅದು ಮ್ಯಾಚ್ ಆಗ್ತಾ ಇಲ್ಲ. ಯಾಕಿರ್ಬೋದು? ತಂದೆ ತಾಯಿ ಅನ್ನುವಂಥದ್ದು ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥದ್ದು. ಕಳ್ಕೊಂಡಾಗಷ್ಟೇ ನಮ್ಗೆ ಅದರ ಬೆಲೆ ಗೊತ್ತಾಗುತ್ತೆ. ಇರುವಾಗ ನಮಗೆ ಅದರ ಬೆಲೆ ಯಾವತ್ತಿಗೂ ಗೊತ್ತಾಗೋದಿಲ್ಲ. ಕಳ್ಕೊಂಡ ಮೇಲೆ ಅವರು ಕೂತ್ಕೊಳ್ತಾ ಇದ್ದ ಜಾಗ, ಮಲ್ಕೊಳ್ತಿರುವಂಥ ಜಾಗ ಖಾಲಿ ಆದಾಗ ನಮಗೆ ಅವರ ಬೆಲೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಹತ್ರ ಕೇಳಬೇಕಾಗಿರುವಂಥ ಎಷ್ಟೋ ಪ್ರಶ್ನೆಗಳು ಇವತ್ತು ಬಾಕಿ ಉಳಿದು ಹೋಗಿದೆ. ಅವ್ರಿಗೆ ಹೇಳಬೇಕು ನಾನು, ನೀವು ನಮಗೆ ಬೇಕು, ಇನ್ನೂ ಸ್ವಲ್ಪ ಕಾಲ ನಿಮ್ಮ ಆಶ್ರಯದಲ್ಲೇ ನಾವು ಬದುಕಬೇಕು, ನೀವಿರುವಾಗ ನಿಮ್ಮ ಬೆಲೆ ನಮಗೆ ಗೊತ್ತಾಗಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಆದರೆ ಅವರನ್ನು ಮರಳಿ ಪಡೆಯೋದಕ್ಕೆ ಇವತ್ತು ನಮಗೆ ಸಾಧ್ಯ ಇಲ್ಲ. ಅವ್ರು ಕೂತ್ಕೊಳ್ತಾ ಇರೋ ಖಾಲಿ ಕುರ್ಚಿ, ಮಲಗ್ತಾ ಇದ್ದಂಥ ಖಾಲಿ ಮಂಚ, ಅವ್ರು ಹಾಕ್ಕೊಳ್ತಾ ಇದ್ದಂಥ ಬಟ್ಟೆ ಅಷ್ಟೇ ಇವತ್ತು ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಆದ್ದರಿಂದ ಯಾರಿಗೆಲ್ಲ ತಾಯಿ ತಂದೆ ಇದ್ದಾರೆ, ಅವ್ರ ಮನಸ್ಸನ್ನು ದಯವಿಟ್ಟು ನೋಯಿಸಬೇಡಿ. ಅವ್ರು ಇರುವ ತನಕ ಅವರನ್ನು ಚಂದದಲ್ಲಿ ನೋಡ್ಕೊಳ್ಳಿ. ಕಿರಿಕಿರಿ ಆಗುತ್ತೆ, ಹೇಳ್ತಾರೆ ವಯಸ್ಸಾದ ಹಾಗೆ ಅವ್ರು ಸಣ್ಣ ಮಕ್ಕಳ ಥರ ಆಗ್ತಾರೆ ಅಂತ. ಸೊ ನಮ್ಮ ಮಕ್ಕಳು ಕಿರಿಕಿರಿ ಮಾಡಿದ್ರೆ ನಾವು ಸಹಿಸ್ಕೊಳ್ತೇವಾ ಇಲ್ವಾ? ಕೇಳಿದ ಪ್ರಶ್ನೆನೇ ಪದೇ ಪದೇ ಕೇಳಿದರೆ ನಾವು ಅದನ್ನು ಸಮಾಧಾನದಲ್ಲಿ ಉತ್ತರ ಕೊಡ್ತೇವೆ, ಹೌದು ತಾನೆ? ಹಾಗೆ ತಂದೆ ತಾಯಿಗಳ ಪ್ರಶ್ನೆಗಳಿಗೂ ಉತ್ತರ ಕೊಡಿ. ಖಂಡಿತ ಪ್ರತಿಯೊಬ್ಬ ಮಗನಿಗೂ ಅವನ ಹೆಂಡತಿ ಮಕ್ಕಳು ಇಂಪಾರ್ಟೆಂಟ್ ಆಗ್ತಾರೆ. ಅವರ ಸುಖ ಸಂತೋಷನೇ ಮುಖ್ಯ ಆಗುತ್ತೆ. ಯಾಕಂದರೆ ಆ ಹೆಂಡತಿ ಅವನನ್ನು ನಂಬ್ಕೊಂಡು ಬಂದಿರ್ತಾಳೆ. ಸರಿ, ಅವನ ಸಂಸಾರ ಅವನಿಗೆ ಮುಖ್ಯ ಆಗಿರುತ್ತೆ. ಮಗಳಾಗಿದ್ದರೆ ಅವಳಿಗೂ ಗಂಡ, ಅತ್ತೆ, ಮಾವ, ಮಕ್ಕಳು ಎಲ್ಲರೂ ಇರ್ತಾರೆ. ಒಪ್ಕೊಳ್ಳೋಣ, ಅವಳಿಗೂ ಅವಳ ಸಂಸಾರ ಮುಖ್ಯವಾಗಿರುತ್ತೆ. ನನ್ನ ಒಂದು ಪ್ರಶ್ನೆ, ಅಥವಾ ನನ್ನ ಹಾಗೆ ಇರೋ ಎಷ್ಟೋ ಜನ ತಂದೆ ತಾಯಿಗಳ ಪ್ರಶ್ನೆ ಆಗಿರ್ಬೋದು, ಮಗನಿಗೆ ಹೆಂಡತಿ ಮಕ್ಕಳು ಇಂಪಾರ್ಟೆಂಟ್ ಆಗ್ತಾರೆ, ಮಗಳಿಗೆ ಗಂಡ ಮಕ್ಕಳು ಇಂಪಾರ್ಟೆಂಟ್ ಆಗ್ತಾರೆ ಅಂತಾದರೆ ಆ ಹೆತ್ತವರು ತಂದೆ ತಾಯಿಗಳು ಯಾರಿಗೆ ಇಂಪಾರ್ಟೆಂಟ್ ಆಗ್ತಾರೆ? ಇದೊಂದು ಪ್ರಶ್ನೆ ನನಗೆ ತುಂಬ ದಿನಗಳಿಂದ ಕಾಡ್ತಾ ಇದೆ. ನಾನು ನನ್ನ ವಾಟ್ಸಪ್ನಲ್ಲಿ ಸಹ ಹಾಕಿದ್ದೆ. ಯಾರಿಗೆ ಇಂಪಾರ್ಟೆಂಟ್ ಆಗ್ತಾರೆ? ಹಾಗಾದರೆ ಅವರು ಯಾರಿಗೂ ಬೇಡವಾ? ಎಲ್ಲರಿಗೂ ಅವರವ್ರ ಸಂಸಾರನೇ ಮುಖ್ಯ ಆಗುತ್ತೆ ಅಂತಾದರೆ ಅವ್ರು ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಜೀವಮಾನ ಪೂರ್ತಿ ಮಕ್ಕಳಿಗೋಸ್ಕರ ಅವರ ಜೀವನವನ್ನು ಸವೆಸಿದವರವರು ವಯಸ್ಸಾದ ಕಾಲಕ್ಕೆ, ಅವರ ಮುಪ್ಪಿನ ಕಾಲಕ್ಕೆ ನಮ್ಮ ಕೈಲಾದಷ್ಟು ಅವರ ಮನಸ್ಸಿಗೆ ನಾವು ಸಮಾಧಾನ ಕೊಡಬೇಕು, ನೆಮ್ಮದಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಈಗಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಅದು ಸಾಧ್ಯ ಆಗದೇ ಇರಬಹುದು, ನಾನು ಒಪ್ಕೊಳ್ತೇನೆ. ಎಲ್ಲರೂ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಖಂಡಿತ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಒಂದು ಪ್ರಯತ್ನವನ್ನಂತೂ ನಾವು ಖಂಡಿತ ಮಾಡ್ಬೋದು. ದಯವಿಟ್ಟು ಎಲ್ಲರಲ್ಲೂ ನನ್ನದೊಂದು ವಿನಂತಿ, ಆದಷ್ಟು ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡದೆ ಸಾಧ್ಯ ಆದಷ್ಟು ನಮ್ಮ ಕೈಲಾದಷ್ಟು ಅವರಿಗೆ ಮನಸ್ಸಿಗೆ ನೆಮ್ಮದಿ ಕೊಡಲಿಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು.